ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಒಂದು ಕಡೆಯಾದ್ರೆ ಇತ್ತ ಜೋಶಿ ಕೆಂಡ ಕಾರಿದ್ದಾರೆ. ಕೆಲವರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತಾರೆ, ಇನ್ನು ಸಿದ್ದರಾಮಯ್ಯ ನಾನೇ ಸಿಎಂ ಅಂತಾರೆ. ನಿದ್ರೆಯಲ್ಲೂ ನಾನೇ ಮುಖ್ಯಮಂತ್ರಿ ಕನವರಿಕೆ ಮಾಡ್ತಿದ್ದಾರೆ. ಇದರ ಮಧ್ಯೆ ಸತೀಶ್ ಮುಂದಿನ ಸಿಎಂ ಅಂತ ಹೇಳಿದ್ದು ಈಗಾಗಲೇ ನಮಗೆ ಅನುಕೂಲವಾಗುತ್ತಾ ಅಂತ ಹೊಸ ಸೂಟ್ ಹೊಲಿಸಿ ಕೂತಿದ್ದಾರೆ ಅಂತ ಕೇಂದ್ರ ಸಚಿವ ಜೋಶಿ ಕಿಡಿಕಾರಿದ್ರು. ದೀಪಾವಳಿ ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಎದುರಾಗಿದೆ. ಚಿಕ್ಕಪೇಟೆಯ ವರ್ತಕರಿಗೆ ಜಿಬಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅಂಗಡಿ ಮುಂದೆ ರಾಶಿ ಕಸ ತಂದು ಜಿಬಿಎ ಮಾರ್ಷಲ್ಗಳು ಸುರಿದಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ವ್ಯಾಪಾರ ಬಿಡಿ, ಅಂಗಡಿ ಪೂಜೆಗೂ ತೊಂದರೆ ಆಗ್ತಿದೆ ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಂಡ್ರು. ಅಲ್ಲದೆ ಪ್ರಶ್ನಿಸಲು ಹೋದ್ರೆ ಇನ್ನೂ 20 ಗಾಡಿ ತಂದು ಸುರಿತೀವಿ ಅಂತಾರಂತೆ ಅಂತ ಪ್ರತಿ ವರ್ಷ ದೀಪಾವಳಿ ದಸರಾಗೆ ಇದೇ ಪರಿಸ್ಥಿತಿ. ವರ್ತಕರು ಬೇಸರ ಹೊರಹಾಕಿದ್ರು. ಇನ್ನು ಗ್ರಾಹಕರು ಅಂಗಡಿಗೆ ಬರ್ತಿಲ್ಲ, ಮೂಗು ಮುಚ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ದೀಪಾವಳಿ ಶಾಪಿಂಗ್ಗೆ ಸಾವಿರಾರು ಮಂದಿ ಬರ್ತಾರೆ, ಆದರೆ ಈ ರೀತಿ ಮಾರ್ಷಲ್ಗಳು ಮಾಡ್ತಿರೋದು ಸರಿ ಅಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗೆ ರಾಜ್ಯ ಸರ್ಕಾರ ಮೂಗುದಾರ ಹಾಕುವ ಕ್ರಮದ ಬಗ್ಗೆ ಕೋಲಾರದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಆರ್ಎಸ್ಎಸ್ ಇಂದ ದೇಶಕ್ಕೆ ಸಮಸ್ಯೆ ಆಗಲಿಲ್ಲ, ದೇಶ ಕಟ್ಟುವ ಕೆಲಸ ಮಾಡುತ್ತಿದೆ. ಆದರೆ ಕಾಂಗ್ರೆಸ್ನ ಕೆಲ ನಾಯಕರು ವಿಚಾರವನ್ನ ಡೈವರ್ಟ್ ಮಾಡಲು ಹೊರಟಿದ್ದಾರೆ ಅಂತ ಟೀಕಿಸಿದ್ರು. ಇದೇ ವೇಳೆ ರಸ್ತೆ ಗುಂಡಿ ವಿಚಾರವಾಗಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ರಸ್ತೆ ಗುಂಡಿ ಮುಚ್ಚಲು 1,000 ಕೋಟಿ ಬೇಕಾಗಿದೆ. ಹೀಗಾಗಿ ಹಣ ಸಂಗ್ರಹಿಸಲು ಬಿ ಖಾತೆಯಿಂದ ಎ ಖಾತೆ ಮಾಡುವ ಮೂಲಕ ಲಕ್ಷ ಹಣ ಸಂಗ್ರಹಿಸಲು ಸರ್ಕಾರ ಹೊರಟಿದೆ ಅಂತ ಆರೋಪಿಸಿದರು. ಆರ್ಎಸ್ಎಸ್ ಬ್ಯಾನ್ ವಿಚಾರವಾಗಿ ಸರ್ಕಾರಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸವಾಲೆಸೆದಿದ್ದಾರೆ. ಸಿದ್ದರಾಮಯ್ಯ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ದಿನಕ್ಕೊಂದು ನಾಟಕವಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. 2013ರಲ್ಲಿ ಶಿಕ್ಷಣ ಇಲಾಖೆ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬಾರದೆಂದು ಆದೇಶ ಮಾಡಿದ್ವಿ ಹೊರತು ನಾವು ಯಾವುದೇ ಕ್ಯಾಬಿನೆಟ್ ನಿರ್ಧಾರ ಕೈಗೊಂಡಿರಲಿಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದು ಇದನ್ನ ಮಾಡಿದ್ದಾರೆ ಅಂತ ಕೆಂಡ ಕಾರಿದ್ರು. ಅಲ್ಲದೆ ನೀವು ಆರ್ಎಸ್ಎಸ್ ಅಂತ ಎಲ್ಲಿದೆ ಅಂತ ಪ್ರಶ್ನಿಸುವ ನಿಮಗೆ ನಿಜಕ್ಕೂ ಗಟ್ಸ್ ಇದ್ರೆ ಬ್ಯಾನ್ ಮಾಡುವಂತೆ ಸವಾಲ್ ಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.